ಜೀವನ ಸ್ಫೂರ್ತಿಯ ಕಥೆಗಳು ಬರೆದಿರೋದು ಮಹಾಬಲ ಸೀತಾಳಭಾವಿ ಸರ್. ಈ ಕತೆ ನಂಗೆ ತುಂಬಾ ಇಷ್ಟವಾದ ಕತೆ. ಯಾಕೆ ಅಂತ ನಿಮಗೆ ಗೊತ್ತಾಗತ್ತೆ. ಈ ಕಥೆಯ ಹೆಸರೇನು ಗೊತ್ತಾ? ಓಂ ನಮಃ ಶಿವಾಯ. ಸೊ ಓಂ ನಮಃ ಶಿವಾಯ ಅನ್ನೋದೇ ಈ ಚಾಪ್ಟರ್ನ ಹೆಸರು, ಕಥೆಯ ಹೆಸರು. ಏನಿದು ಅಂದ್ರೆ, ನಂತರ ಯಾರೋ ಒಬ್ರು ಓಕೆ ನನಗಿದು ಓದ್ಬೇಕಾದ್ರೆ ಅನ್ನಿಸ್ತು, ನನ್ನ ಬಗ್ಗೆ ಯಾರು ಬೈಕೋತಾ ಇದ್ದಾರಪ್ಪ ಅಂತ. ಮೇ ಬಿ ಇದು ಎಲ್ಲರಿಗೂ ಉತ್ತರ ಆಗ್ಬೋದು. ಏನಂದ್ರೆ, ಒಬ್ರು ಹೇಳ್ತಾ ಇದ್ರಂತೆ, ಓಂ ನಮಃ ಶಿವಾಯ ಜಪ ಮಾಡಿ, ಓಂ ನಮಃ ಶಿವಾಯ ಜಪ ಮಾಡಿ, ದೇವರ ಜಪ ಮಾಡಿ, ದೇವರ ಜಪ ಮಾಡಿ, ನಿಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ರಂತೆ. ಅಲ್ಲಿ ಒಬ್ಬ ಎದ್ದು ನಿಂತ್ಕೊಂಡ್ಬಿಟ್ಟು ಕೇಳಿದ್ನಂತೆ, ಅಯ್ಯೋ ಸ್ವಾಮಿ, ಏನೋ ನೀವೇನೋ ದೇವರ ಜಪ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ, ಜಪ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಆದರೆ ನಮ್ಮ ದಿನನಿತ್ಯದ ಕಷ್ಟಗಳನ್ನ ಯಾರು ಕೇಳ್ತಾರೆ? ಜಪ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆಗೆ ಯಾರು ಕೊಡ್ತಾರೆ? ಓಂ ನಮಃ ಶಿವಾಯ ಹೇಳೋದ್ರಿಂದ ಶಿವ ಬಂದು ಹೊಟ್ಟೆ ತುಂಬಿಸ್ತಾನ? ನಾನು ಕೆಲಸ ಮಾಡಬೇಕಲ್ವಾ? ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಮನೆಗೆಲ್ಲ ದುಡಿಬೇಕು. ನನಗೆ 3 ಜನ ಮಕ್ಕಳು, ಒಬ್ಳಿಗೆ ಇವಾಗ ತಾನೆ ಮದುವೆ ಮಾಡಿದ್ದೀನಿ, ಇನ್ನೊಬ್ಳನ್ನ ಇವಾಗ ಓದಿಸ್ತಾ ಇದ್ದೀನಿ, ಇನ್ನೊಬ್ಬ ಇನ್ನ ಚಿಕ್ಕವನು. ಇವ್ರನ್ನೆಲ್ಲ ಸೆಟಲ್ ಮಾಡಿ ಇನ್ಯಾವಾಗ ನಾನು ಕುತ್ಕೊಂಡು ಜಪ ಮಾಡೋದು, ಧ್ಯಾನ ಮಾಡೋದು, ನೀವೇನೋ ಹೇಳ್ಬಿಡ್ತೀರಾ ಅಂತ ಹೇಳಿದ್ರಂತೆ. ಸೊ ಈ ಪ್ರಶ್ನೆ ಅವ್ರಿಗೆ ಪೇರೆಂಟ್ ಏನು ಹೇಳ್ತಾರೆ, ಗಂಡ ಹೆಂಡತಿ ಸಂಸಾರ ಇಲ್ಲ, ಮಕ್ಕಳಿಲ್ಲ ಅಂದಾಗ ಈ ಪ್ರಶ್ನೆ ಬರ್ಬೋದು, ನೀವೇನೋ ಜಪ ಮಾಡಿಬಿಡ್ತೀರಾ, ನಿಮ್ಗೇನು ಸಂಸಾರ ಇಲ್ಲ ಅಂತ. ಬಟ್ ಈಗ ಹಂಗಿಲ್ಲ, ಸಂಸಾರ ಇಟ್ಕೊಂಡು ಕೆಲಸ ಮಾಡಿಕೊಂಡು ಜಪ ಮಾಡೋದನ್ನ ಹೇಳ್ತಾ ಇದ್ದೀವಿ. ಈ ಪ್ರಶ್ನೆ ನಮ್ಗೆ ಯಾರು ಹೇಳೋಕ್ಕಾಗಲ್ಲ. ಓಕೆ, ಸೊ ಹಿಂಗೆದ್ದು ಕೇಳಿದ್ರಂತೆ. ಆಗ ಗುರುಗಳು ಹೇಳಿದ್ರಂತೆ, ಈ ಎಲ್ಲ ಟೆನ್ಷನ್ಸ್ ಮಧ್ಯೆ ನಾವು ಹೆಂಗೆ ಓಂ ನಮಃ ಶಿವಾಯ ಜಪ ಮಾಡೋದು ಅಂತ ಆ ವ್ಯಕ್ತಿ ಕೇಳಿದಾಗ ಗುರುಗಳು ಹೇಳಿದ್ರಂತೆ, ಆಯ್ತಪ್ಪ, ಜಪ ಮಾಡಲಿಲ್ಲ ಅಂದರೆ ನೀನು ಟೆನ್ಷನ್ ತಗೊಳ್ಳೋದ್ರಿಂದ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ ಅಂತ. ಹಾಗೆ ಇಲ್ಲಿವರೆಗೂ ನೀನು ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತ ಅನ್ಕೊಳ್ತಾನೇ ಬರ್ತಿದ್ಯಾ, ಸಮಸ್ಯೆಗಳೆಲ್ಲ ಬಗೆಹರಿದಿದ್ಯಾ ಅಂತ. ಇಲ್ಲ, ಹಾಗಿದ್ರೆ ನೀನು ಈ ಜಪ ಎಲ್ಲ ಮಾಡೋದ್ರಿಂದ ನಿನ್ನ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ. ಅದು ಹೆಂಗೆ ಅಂತ ಕೇಳ್ತಾರಂತೆ. ಆಗ ಗುರುಗಳು ಹೇಳ್ತಾರಂತೆ, ನೀನು ಓಂ ನಮಃ ಶಿವಾಯ ಜಪ ಮಾಡೋದ್ರಿಂದ ಅಥವಾ ಯಾವುದೇ ದೇವರ ಜಪ ಮಾಡೋದ್ರಿಂದ ಶಿವನೇ ಬಂದು ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಜಪ ಮಾಡೋದ್ರಿಂದ ನಿನ್ನ ಮನಸ್ಸು ಶಾಂತಿಯಿಂದ ಇರುತ್ತೆ. ಸೊ ನಾನೇ ಹೇಳ್ಬಿಡ್ತೀನಿ ನೋಡಿ, ಆಯ್ತಾ? ಈಗ ನೀವು ಜಪ ಮಾಡೋಕ್ಕೆ ಶುರು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮನಸ್ಸು ಶಾಂತಿಯಿಂದ ಇರುತ್ತೆ. ನಿಮ್ಮ ಮನಸ್ಸು ಶಾಂತಿಯಿಂದ ಇದ್ದಾಗ, ಎಕ್ಸಾಂಪಲ್ ಒಂದು ತಿಳಿ ನೀರು, ಆಯ್ತಾ? ಸೊ ತಿಳಿ ನೀರಲ್ಲಿ ನೀವು ಬಗ್ಗಿ ನೋಡಿದ್ರೆ ಅದರಲ್ಲಿ ಎಲ್ಲ ಕಾಣಿಸ್ತಾ ಇರುತ್ತೆ, ನೆಲ ಎಲ್ಲ. ಅದೇ ನೀವು ಒಂಚೂರು ಕಲಕಿದ್ರೆ ಏನಾಗುತ್ತೆ, ಫುಲ್ಲು ಗಲೀಜಾಗ್ಬಿಟ್ಟು ನಮಗೆ ನೆಲ ಕಾಣಲ್ಲ, ಅಲ್ಲೇನಿದೆ ಅಂತ ಕಾಣಲ್ಲ. ಹಾಗೆ ನಮ್ಮ ಮನಸ್ಸಿಗೆ ಟೆನ್ಷನ್ನು, ನೋವು, ಸ್ಟ್ರೆಸ್ಸು ಎಲ್ಲ ತಗೊಂಡಾಗ ನಮ್ಮ ಮನಸ್ಸು ಕಲಸೋಗುತ್ತೆ, ನಮಗೆ ಮನಸ್ಸು ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ ಅಲ್ವಾ? ಅದೇ ತಿಳಿ ನೀರು ಅಂದರೆ ಓಂ ನಮಃ ಶಿವಾಯ ಜಪ ಅಥವಾ ಯಾವುದೋ ಒಂದು ಜಪನ ನೀವು ದೇವರ ಜಪ ಮಾಡೋದ್ರಿಂದ ಏನಾಗುತ್ತೆ, ನೀವು ಜಾಸ್ತಿ ಆ ಜಪವನ್ನು ಮಾಡ್ತಾ 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 ನಿಮ್ಮ ನರಮಂಡಲದ ವ್ಯವಸ್ಥೆಯಲ್ಲಿ ಶರಣಾಗತಿ ಭಾವನೆ ಮೂಡುತ್ತೆ. ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ದೃಢವಾಗುತ್ತೆ. ಯಾವಾಗ ನಿಮಗೆ ಆ ನಂಬಿಕೆ ದೃಢವಾಗುತ್ತೆ, ನಿಮ್ಮ ನರಮಂಡಲದ ವ್ಯವಸ್ಥೆ ಬದಲಾಗುತ್ತೆ, ರೀಪ್ರೋಗ್ರಾಮಿಂಗ್ ಆಗುತ್ತೆ. ಸೊ ಜಪ ಮಾಡ್ತಾ 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 ನೀವು ಕೆಲವೊಂದು ಯೋಚನೆ ಮಾಡೋದು, ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ನ ಸ್ಟಾಪ್ ಮಾಡ್ತೀರಾ. ಆಗ ನಿಮ್ಮ ಮನಸ್ಸು ಶಾಂತಿಯಿಂದ ಇರುತ್ತೆ, ನಿಮಗೆ ಕೋಪ ಕಡಿಮೆ ಆಗುತ್ತೆ, ಸೊ ಭಾವನೆಗಳು ತಿಳಿಯಾಗುತ್ತೆ. ಆವಾಗ ನಿಮಗೆ ಏನು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಏನು ಅಂತ ಆ ನೀರಲ್ಲಿ ಹೇಗೆ ಒಳಗಡೆ ಕಾಣುತ್ತೋ ತಿಳಿ ನೀರಲ್ಲಿ, ಹಾಗೆ ಶಾಂತವಾದ ಮನಸ್ಸಿನಲ್ಲೂ ಕಾಣಕ್ಕೆ ಶುರುವಾಗುತ್ತೆ. ಆಗ ನೀವು ಪರಿಹಾರದ ಕಡೆಗೆ ಏನು ಮಾಡಬಹುದು ಅನ್ನೋದ್ರ ಕಡೆಗೆ ಯೋಚನೆ ಮಾಡ್ತೀರಾ. ಹಾಗಿದ್ರೆ ಶಿವನಾಮ ಜಪ ಮಾಡೋದ್ರಿಂದ ಅಥವಾ ಭಗವಂತನ ಜಪ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ, ನಾವು ಮಾಡೋದ್ರಿಂದ ನಮ್ಮ ಲೈಫ್ಗೆ ಇನ್ನೇನೆಲ್ಲ ಆ್ಯಡ್ ಆಗ್ಬೋದು ನೀವೇ ಯೋಚನೆ ಮಾಡಿ. ಆ್ಯಂಡ್ ಎಷ್ಟು ಜನ ನೀವು ಜಪ ಮಾಡ್ತಾ ಇದ್ದೀನಿ, ಜಪದಿಂದ ನನ್ನ ಲೈಫ್ ನಿಜವಾಗ್ಲೂ ಸೂಪರ್ ಆಗಿದೆ ಅಂತ ನೀವು ಹೇಳ್ತೀರಾ ಅಂದರೆ, ನಾವು ಆಲ್ರೆಡಿ ಜಪನ ಮಾಡಿಸ್ತೀವಿ ನಮ್ಮ ಕ್ಲಾಸ್ಗಳಲ್ಲಿ. ಇನ್ನು ಬೇರೆ ಬೇರೆ ಈಗ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಸ್ಪಿರಿಚುವಲಲ್ಲಿ ನೀವು ನೋಡ್ತೀರಾ. ಸೊ ಆ ಜಪಗಳಿಂದ ನಿಮ್ಮ ಪ್ರಾಬ್ಲಮ್ ಎಷ್ಟು ಸಾಲ್ವ್ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ನೀವೆಲ್ಲ ಕಮೆಂಟ್ ಮಾಡಿ ಓಂ ನಮಃ ಶಿವಾಯ ಅಂತ. ಹಾಗೆ ಜಪ ಇನ್ಮುಂದೆ ಮಾಡ್ತೀನಿ ಅನ್ನೋದಾದರೆ, ನಾನು ಇನ್ಮುಂದೆ ಜಪ ಶುರು ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿ ಆಧ್ಯಾತ್ಮವನ್ನು ಪ್ರಚಾರ ಮಾಡಿ. ಥ್ಯಾಂಕ್ ಯು. ಭಾವನೆ ಬೆಳಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು.
ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಆ್ಯಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮ್ಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.